ದುರ್ಗಮ್ಮ ದೇವಸ್ಥಾನದ ಮೇಲೆ ನಡೀತಾ ಇರುವಂತಹ ಅಕ್ರಮಗಳನ್ನು ನಿಲ್ಲಿಸಬೇಕು. ಭಾರತ್ ಮಾತಾ ಕಿ ಜೈ. ಬೇಕೇ ಬೇಕು. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಮನವಿ ಸ್ಪೆಷಲಿ ದುರ್ಗಮ್ಮ ದೇವಸ್ಥಾನದಲ್ಲಿ ಕ್ಯಾಶ್ ಕೌಂಟರ್ನಲ್ಲಿ ಯಾವುದೇ ರೀತಿಯ CCTV ಕ್ಯಾಮ್ರಾಗಳಿಲ್ಲ ಇದೆ ಸರ್. ಸೀರಿಯಸ್ ಆಗಿ ತನಿಖೆ ಆಗಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್. ಈ ವಿಷಯದಲ್ಲಿ ಇವತ್ತು ಮೆಮೊರಣ ಕೊಡ್ತಾ ಇರೋದು ಕಳೆದ ವರ್ಷಗಳಿಂದ ದುರ್ಗಮ್ಮ ದೇವಸ್ಥಾನದ ಹಗರಣ ಎಲ್ಲ ಬಳ್ಳಾರಿ ಜಿಲ್ಲೆಯವರೆಗೆ ಗೊತ್ತಿದೆ. ಮಾಧ್ಯಮದಲ್ಲಿ ಸಾಕಷ್ಟು ಮಾಧ್ಯಮದಲ್ಲೂ ಕೂಡ ವಿಚಾರಗಳು ಗೊತ್ತಾಗಿದ್ದಾವೆ. ಆದರೂ ಕೂಡ ಇವತ್ತಿಗೂ ಕೂಡ ಸಮಗ್ರ ತನಿಖೆ ನಡೆಸಬೇಕು ಸರ್ಕಾರ ಅನ್ನೋದು ಒಂದು ರೀತಿಯಲ್ಲಿ ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಅಧಿಕಾರಿಗಳ ಮೇಲೆ ಅರ್ಚಕರ ಮೇಲೆ ಅಧಿಕಾರಿಗಳು ಇದು ಒಂದು ಅಪ್ಪನ ಆಸ್ತಿನೋ ಅಥವಾ ಅವರ ತಾತನ ಆಸ್ತಿಗೆ ಯಾವ ಥರ ಗುದ್ದಾಡ್ತಾರೋ ಆ ಥರ ಗುದ್ದಾಡೋದಕ್ಕೆ ಪ್ರಾರಂಭ ಆಗಿದೆ. ಆದರೆ ನಾವು ಒಂದು ದೇವರು ಒಂದು ದೇವತೆ ಭಕ್ತಿಯನ್ನು ಇಟ್ಕೊಂಡು ನಾವು ಭಕ್ತರೆಲ್ಲ ಕೂಡ ಒಂದು ನಂಬಿಕೆ ಮೇಲೆ ನಾವು ಒಂದು ದೇವಸ್ಥಾನಕ್ಕೆ ಏನು ಕೊಡಬೇಕು, ನಮಗೇನೋ ಒಂದು ಒಳ್ಳೆಯದಾಗಿರುತ್ತೆ ಅನ್ನೋ ರೀತಿಯಲ್ಲಿ ನಾವು ದೇವರಿಗೆ ಒಂದು ಕಾಣಿಕೆಯನ್ನು ಕೊಡ್ತೀವಿ. ಆ ಕಾಣಿಕೆಯನ್ನು ಯಾವ ಥರ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅಂತಂದರೆ ಅಧಿಕಾರಿಗಳ ಮೇಲೆ ಅರ್ಚಕರ ಮೇಲೆ ಅಧಿಕಾರಿಗಳು. ಅಂದರೆ ಇದೇನು ಆಸ್ತಿ ಅವರ ಅಪ್ಪನ ಆಸ್ತಿ ಅಥವಾ ಅವರ ಪೂರ್ವಿಕರ ಆಸ್ತಿನ ಇದು ಭಕ್ತರು ಕೊಡೋ ಅಂಥದ್ದು ಅದಕ್ಕೆ ಭಕ್ತರಿಗೆ ಕಾಣಬೇಕು. ಅದಕ್ಕಾಗಿ ಈ ರೀತಿ ಸೂಕ್ತ ತನಿಖೆ ಆಗಬೇಕು ಅಂತೇಳಿ ನಾವು ಇವತ್ತು ಒಂದು DC ಮೆಮೊರಣ ಕೊಟ್ಟಿದ್ದೀವಿ. ಇಲ್ಲ ಅದು ಕೂಡ ಆಗಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ನಾವು ಮಾಡ್ತೀವಿ. ಎಲ್ಲೆಲ್ಲಿ ಧಾರ್ಮಿಕ ಕೇಂದ್ರಗಳಿದ್ದಾವೋ ಆ ಧಾರ್ಮಿಕ ಕೇಂದ್ರಗಳಲ್ಲಿ ಕೂಡ ಒಂದು ಸರ್ಕಾರ ನಿಗಾ ವಹಿಸಿ ಇಂಥವರು ಯಾರ್ಯಾರು ಅವಿನೀತಿಗೆ ಆಗ್ತಾ ಇರ್ತಾರೋ ಅಂಥವ್ರನ್ನು ಕೂಡ ಮುಕ್ತ ಮಾಡಬೇಕು ಅಂತೇಳಿ ಅದು ವಜಾಗೊಳಿಸಬೇಕು. ಇಂಥ ಅಧಿಕಾರಿಗಳಿರ್ತಾರಲ್ಲ, ಆದರೆ ಯಾರಿಗೋಸ್ಕರಾಗಿ ಅವರು ಒಂದು ಅಧಿಕಾರಿಯಾಗಿ ಬಂದಿರೋದ ಮೇಲೆ ಅವ್ರ ಕೆಲಸ ನೋಡ್ಕೋಬೇಕು. ಆ ಕೆಲಸ ಏನು ನೋಡ್ಕೊತಾರೋ ಅದಕ್ಕೆ ಪಗಾರಿ ಕೊಡುತ್ತೆ ಸರ್ಕಾರ, ಅದು ತಗೊಂಡು ಮಾಡಬೇಕು. ಬಿಟ್ಟಿದ್ರೆ ಯಾರು ಅಂತ ಇವರು ಗುದ್ದಾಡ್ತಾ ಇರ್ತಾರೆ. ಅದಕ್ಕಾಗಿ ಇವತ್ತು DC ಮೆಮೊರಣ ಕೊಡ್ತಾ ಇದ್ದೀವಿ. ಇಲ್ಲ ಇದು ಕೂಡ ಆಗಲಿಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ವಿಶ್ವ ಹಿಂದೂ ಪರಿಷತ್ತು ಕರೆ ಕೊಡುತ್ತೆ ಅಂತೇಳಿ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ ಪರಿಷತ್ ಕಡೆಯಿಂದ. ಬಟ್ ಯಾವುದೇ ಅಧಿಕಾರಿಗಳು ಅದು ವಿಡಿಯೋ ನೀವೆಲ್ಲ ಮೀಡಿಯಾ ಮಿತ್ರ ಎಲ್ಲ ವೀಡಿಯೋಗಳೆಲ್ಲ ವೈರಲ್ ಆಯಿತು. ಬಟ್ ಯಾವ ಅಧಿಕಾರಿಗಳು ಒಂದು ಅಲ್ಲಿ ತನಿಖೆ ಮಾಡಲಿಲ್ಲ, ಯಾವುದೂ ಮಾಡಿಲ್ಲ. ಅದನ್ನ ಅಧಿಕಾರಿ ನೆಗ್ಲಿಜೆನ್ಸಿ ಭಾಳ ಎದ್ದು ಕಾಣ್ತಾ ಇದೆ. ಅದಕ್ಕೆ ಇವತ್ತು ಒಂದು DC ಒಂದು ಮನವಿ ಕೊಡೋಕ್ಕೆ ಕೊಟ್ಟಿದ್ದೀವಿ. ಇವಾಗೂ ಕಾದು ನೋಡ್ತೀವಿ. ಯಾವುದಿಲ್ಲ ಅಂದರೆ ಉಗ್ರ ಹೋರಾಟಕ್ಕೂ ನಾವು ಸಿದ್ಧ ಇದ್ದೀವಿ. ಅಲ್ಲಿ ದುರ್ಗಂಗುಡಿ ಎಂಟೈರ್ ಅರ್ಚಕರ ಮೇಲೆ ಇವ್ರ ಮೇಲೆ ಇವರಿದೆ. ಅರ್ಚಕರು ಅಂತಲ್ಲ ಮತ್ತು ಅಧಿಕಾರಿಗಳು ಅಂತಲ್ಲ, ಟೋಟಲ್ ಹೊಸ ಬಾಡಿ ಬರಬೇಕು, ಟೋಟಲ್ ಬಾಡಿನೇ ಚೇಂಜ್ ಆಗಬೇಕಂತೇಳಿ ನನ್ನ ವಿನಂತಿ. ಇನ್ನೊಂದು ವಿಶ್ವ ಹಿಂದೂ ಪರಿಷತ್ ಇದು ಭಾಳ ಸೀರಿಯಸ್ ಆಗಿ ತಗೊಂಡಿದೆ. ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಅವ್ಯವಹಾರ ಬಗ್ಗೆ ಕುರಿತು DCಗೆ, ಲೋಕಾಯುಕ್ತಕ್ಕೆ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಆದ ಸವಿತಾ ಮೇಡಮ್ಗೂ ಎಲ್ಲರಿಗೂ MLA ಆದ ಭರತ್ ರೆಡ್ಡಿ ಅವರಿಗೂ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಈಗ ಅವ್ಯವಹಾರ ನಡೆಯುತ್ತಿರುವುದು ಬಗ್ಗೆ ಹೇಳಬೇಕು ಅಂದರೆ ಮೊದಲನೇದಾಗಿ ರಸೀದಿ ಕೌಂಟ್ರಲ್ಲಿ ಕ್ಯಾಮ್ರಾಗಳು ಫಿಕ್ಸ್ ಮಾಡಿಸಿಲ್ಲ. ಪ್ರತಿಯೊಂದು ದೇವಸ್ಥಾನದಲ್ಲಿ ಒಂದು 20 ಮೇಲೆ ಕ್ಯಾಮ್ರಾ ಇಟ್ಟಿದ್ದಾರೆ, ಆದರೆ ರಸೀದಿ ಕೌಂಟ್ರಲ್ಲಿ ಇಟ್ಟಿಲ್ಲದ್ದು ಒಂದು. ಇನ್ನೊಂದು ಕರ್ನಾಟಕ ಸರ್ಕಾರದ್ದು ಚಿಹ್ನೆ ಇಲ್ಲ, ರಸೀದಿ ಸಂಖ್ಯೆ ಇಲ್ಲ, ಯಾವುದೂ ಇಲ್ಲ. ಡೈರೆಕ್ಟಾಗಿ ಅವರು ಲೋಕಲ್ಲು ರಿಸಿಪ್ಟ್ಸ್ ಮಾಡಿಸ್ಕೊಂಡು ಹಣ ಪಡೀತಾ ಇದ್ದಾರೆ. ಭಕ್ತರು ಹಣ ದುರುಪಯೋಗವಾಗಬಾರದು ಎಂದು ನಮ್ಮದು ಕೋರಿಕೆ. ಅದು ಬಿಟ್ಟರೆ ಬೇರೆ ಇನ್ನೊಂದು ಇಲ್ಲ ನಮಗೆ. ಇನ್ನೊಂದು ಅಲ್ಲಿ ಅವ್ಯವಹಾರ ಇನ್ನೇನು ನಡೀತಾ ಇದ್ದಾವೆ ಅಂದರೆ, ಒಂದನೇದಾಗಿ 2 ಕೋಟಿವರೆಗೆ ಕೆಲಸ ಮಾಡಿದ್ದಾರೆ. 1 ಲಕ್ಷ ಮೇಲೆ ಏನಾದರೂ ಕೆಲಸ ಮಾಡಿದ್ರೂ ಥ್ರೂ ಟೆಂಡರೇ ಮಾಡಬೇಕು, ಅದು ಮಾಡ್ತಾ ಇಲ್ಲ. ವಿತೌಟ್ ಟೆಂಡರ್ ಕೆಲಸ ಮಾಡಿಸಿ 2 ಕೋಟಿವರೆಗೂ ಕೆಲಸ ನಡೆಸಿದ್ದಾರೆ. ಅದಾದಮೇಲೆ ಸೆಕ್ಯೂರಿಟಿ ಗಾರ್ಡ್ಸ್ನ ಒಂದು 20 ಜನ ಇಟ್ಟಿದ್ದಾರೆ, ಅದಕ್ಕೂ ಟೆಂಡರ್ ಕಾಲ್ಫರ್ ಆಗಿಲ್ಲ. ಲೇಬರ್ಸ್ನೂ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಅದನ್ನೂ ಟೆಂಡರ್ ಆಗಿಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.